ಜೂನಿಯರ್ ಕರಡಿ ಮತ್ತೆ ಅದ್ರ ಜೊತೆಗೊಂದು 2 ಗಂಡಾನೆಗಳು ಭೀಮನ್ ನೋಡಿ ಓಡೋಗ್ತವೆ. ಭೀಮ ಒಂದ್ ಕಡೆ ಹೋಗುತ್ತೆ, ಅದನ್ನ ನೋಡ್ಬಿಟ್ಟು ಅದು ಓಡೋಗ್ತಾ ಇದಾವೆ. ಹಾಗಾಗಿ ನೋಡಿ ಸ್ನೇಹಿತರೆ, ಇದೇ ಗೇಟು ಮೊನ್ನೆ ನಮ್ಮ ವೈಲ್ಡ್ ಭೀಮಾ ಉದ್ಘಾಟನೆ ಮಾಡಿರೋದು. ಇಲ್ಲೇ ಒಂದು ವೀಕ್ ಹಿಂದೆ ನಾವು ಹೋಗಿದ್ವಿ. ಆವಾಗ ಇಲ್ಲಿ ಹಳೆ ಗೇಟ್ ಇತ್ತು, ಇವಾಗ ಹೊಸ ಗೇಟ್ ಮಾಡಿದರು. ಹೊಸ ಗೇಟ್ ಮಾಡಿದ್ದ ಕೆಲವು ದಿನಗಳಲ್ಲಿ ಅದು ಓಪನ್ ಹಾಕಿಂತ ಮುಂಚೆ ನಮ್ಮ ಭೀಮನೇ ಬಂದು ಓಪನ್ ಮಾಡಿದ್ದೇನೆ. ಇಲ್ಲೇ ಓಪನ್ ಮಾಡಿ ಹೀಗೆ ಪಾಸಾಗಿರೋದು. ಬನ್ನಿ ನಾವಿವಾಗ ಇದ್ರ ಬಗ್ಗೆ, ಆನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಕ್ಕೆ ನಮ್ಮ ಶರೀಫ್ ಅವ್ರ ಹತ್ರ ಇಂಟರ್ವ್ಯೂ ಮಾಡೋದು. ಬನ್ನಿ ಶರೀಫ್ ಸರ್, ನಮಸ್ತೆ. ನಮಸ್ಕಾರ ಕಿರಣ್. ಭೀಮಾ ಮತ್ತೆ ಬಿಕ್ಕೋಡ್ಗೆ ಎಂಟ್ರಿ ಕೊಟ್ಟವನೇ ನಿನ್ನೆ. ಹೌದು. ಮತ್ತೆ ಅದೇ ಗೇಟಿಂದ ಒಳಗಡೆ ಹೋಗಿ ಮುರಿದಾಕಿ ಯಾರಿಗೂ ಏನು ತೊಂದರೆ ಮಾಡಿದ. ಹೌದು. ಈಗ ಮತ್ತೆ ಭೀಮಾ ಯಾವ ಕಡೆ ಹೋಗಿದ್ದಾನೆ ಸರ್? ನಮ್ಮ ಭೀಮಾ ಅಂತ ಎಲ್ಲ ಕಡೆ ಭೀಮಂದೇ ಹವ. ಮೊನ್ನೆ ಎಲ್ಲ ನಮ್ಮ ಬೀಟಮ್ಮ, ಭುವನೇಶ್ವರಿ ಮತ್ತು ಓಲ್ಡ್ ಬೆಲ್ಟ್ ಅನ್ನೋ ಎಲ್ಲ ಗುಂಪುಗಳು ನಮ್ಮ ಸೈಡೇ ಇದೆ. ಇಲ್ಲೇ ಈ ಭಾಗದಲ್ಲೇ ಇದೆ. ಅರಹಳ್ಳಿ, ಕಿತ್ತಾವರ ಭಾಗದಲ್ಲಿದೆ. ಭೀಮಾ ಯಾಕೋ ಒಂಟಿಯಾಗಿ ಇದ್ದಕ್ಕಿದ್ದಂಗೆ ಗ್ರೂಪ್ನ ಬೇರ್ಪಟ್ಟು ಮತ್ತೆ ಬಿಕ್ಕೋಡ್ ಭಾಗಕ್ಕೆ ಹೋಗುತ್ತೆ. ಇಲ್ಲಿಂದ ನಮ್ಮ ಅರಹಳ್ಳಿ ಭಾಗದಿಂದ ಬಿಕ್ಕೋಡ್ ಭಾಗಕ್ಕೆ, ಅಲ್ಲಿಂದ ಮತ್ತೆ ಆ ಬಿಕ್ಕೋಡ್ ಎಸ್ಟೇಟ್ ಅಂತ ಇದೆ, ಲಿಂಗಾಪುರ ಎಸ್ಟೇಟ್ ಅಂತ ಬರುತ್ತೆ ಬಿಕ್ಕೋಡಲ್ಲಿ. ಆ ಸಂದರ್ಭದಲ್ಲಿ ಅದು ರಸ್ತೆಯಲ್ಲೇ ಸೋಲಾರ್ ಫೆನ್ಸಿಂಗ್ ಹಾಕಿರೋ ಕಾರಣ ತೋಟಗಳಿಗೆ ರಸ್ತೆಯಲ್ಲೇ ಏಕಾಏಕಿ ಮಾಮೂಲಿ ಅದ್ರ ಸ್ಟೈಲಲ್ಲಿ ನಡ್ಕೊಂಡು ಹೋಗುತ್ತೆ. ಎಲ್ಲ ಸಾರ್ವಜನಿಕರು ಅದನ್ನ ನೋಡ್ತಾರೆ, ಜನಗಳು ಖುಷಿ ಪಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಭೀಮಾ ಒಂದು ಮುದ್ದು ಭೀಮಾ ಅಂತ ಕರೀತಾರೆ ಸ್ವಲ್ಪ ಜನ. ಅದಕ್ಕೆ ಹೊಸ ನಾಮಕರಣನೂ ಮಾಡಿದ್ದಾರೆ. ಮತ್ತೆ ಸಿಂಗಲ್ದಂತ ಭೀಮಾ ಅಂತಾನೂ ಕರೀತಾರೆ. ಮತ್ತೆ ಅದನ್ನ ಹಲವಾರು ಹೆಸರುಗಳಿಂದ ಅದಕ್ಕೆ ನಮ್ಮ ಭೀಮನ್ನ ಸಾರ್ವಜನಿಕರು, ನಮ್ಮ ಲೋಕಲ್ ಜನಗಳು ಅದನ್ನ ಮತ್ತೆ ಅದರ ಅಭಿಮಾನಿಗಳು ಕರೀತಾ ಇದ್ದಾರೆ. ಹಾಗಾಗಿ ಅದೇ ಲುಕ್ಕಲ್ಲಿ, ಹಳೆ ಸ್ಟೈಲಲ್ಲಿ ಅದು ನಡ್ಕೊಂಡು ಹೋಗುತ್ತೆ, ಎಲ್ಲರನ್ನ ನೋಡ್ಕೊಂಡು. ಯಾಕಂದ್ರೆ ಪಬ್ಲಿಕ್ಕು ಅಷ್ಟೇ ಇರುತ್ತೆ, ಯಾರಿಗೂ ಏನು ತೊಂದರೆ ಕೊಡಲ್ಲ. ಮತ್ತೆ ಆ ತೋಟದ ಗೇಟ್ ಒಳಗೆ ಎಂಟ್ರಿ ಕೊಟ್ಟಾಗ ಒಂದು ಖುಷಿ ಪಡೋ ವಿಷಯ ಏನಂತ ಹೇಳಿದ್ರೆ, ಆ ಎಸ್ಟೇಟಿಗೆ ಹೊಸ ಗೇಟ್ನ ಕೂರಿಸಿರ್ತಾರೆ ಆ ಎಸ್ಟೇಟ್ನವರು. ಅದು ಓಪನಿಂಗ್ ಆಗಿರಲ್ಲ, ಸೋಲಾರ್ ಮಾಡಿದ್ಮೇಲೆ ಹೊಸ ಗೇಟ್ನ ಹಾಕಿರ್ತಾರೆ. ಆ ಗೇಟ್ನ ಉದ್ಘಾಟನೆ ಮಾಡೋದು ನಮ್ಮ ಭೀಮಾನೇ. ಆ ರೀತಿ ಒಂದು ಖುಷಿ ಪಡೋ ವಿಚಾರ. ಅದನ್ನ ನೂಕ್ಕೊಂಡು ಮುರಿಯಲ್ಲ, ಅದನ್ನ ನೂಕ್ಬಿಟ್ಟು ಅದು ತಾನಾಗೆ ಬಿಕ್ಕೋಡ್ ಎಸ್ಟೇಟ್ ಒಳಗಡೆ ಹೋಗುತ್ತೆ. ಅಲ್ಲಿಂದ ಮತ್ತೆ ಜಗ್ಬೋರ್ನಹಳ್ಳಿ ಹೋಗುತ್ತೆ. ಮತ್ತೆ ವಾಪಸ್ ಅಲ್ಲಿಂದ ನಮ್ಮ ಸಾಕಾನೆ ಕ್ಯಾಂಪ್ ಹಾಕ್ತಾರಲ್ಲ ಆ ಜಾಗಕ್ಕೆ ಬರುತ್ತೆ ನಮ್ಮ ಭೀಮಾ. ವಾಪಸ್ ಅದೇನಂತ ಗೊತ್ತಿಲ್ಲ, ಸುತ್ತಾಡ್ತಾ ಇದೆ, ರೌಂಡ್ ಅಪ್ ಹೊಡಿತಾ ಇದೆ, ಗ್ರೂಪ್ನ ಬೇರ್ಪಟ್ಟಿದೆ ನಮ್ಮ ಭೀಮಾ ಇವಾಗ. ಈಗಷ್ಟೇ ನಮಗೆ ಏನು ಮಾಹಿತಿ ಅಂತ ಹೇಳಿದ್ರೆ, ಮೊನ್ನೆ ದಿವಸ ಈ ಘಟನೆ ನಡೀತು. ಇವತ್ತಿನ ಮಟ್ಟಿಗೆ ನಮ್ಮ ಭೀಮಾ ಸಕಲೇಶ್ಪುರ ತಾಲೂಕು ಕಡೆ ಇದ್ದಾನೆ. ಕಿರಹಳ್ಳಿ ಭಾಗ, ಮಾಗಡಿ ಎಸ್ಟೇಟ್, ಹೆಬ್ನಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದಾನೆ. ನನ್ನ ಒಂದು ಅನಿಸಿಕೆ ಪ್ರಕಾರ ಸಕಲೇಶ್ಪುರ ಹೈವೇ ದಾಟಿ ಆ ಕಡೆ ಹೋಗಿ ಮತ್ತೆ ವಾಪಸ್ ಬರ್ಬೋದು ನಮ್ಮ ಭೀಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಕಿಲೋಮೀಟರ್ ಇದೆ ಸರ್ ಇಲ್ಲಿಂದ ಒಂದು 10-12 ಕಿಲೋಮೀಟರ್ ದೂರದಲ್ಲಿ ಈಗ ನಮ್ಮ ಭೀಮಾ ಇದಾನೆ ಕಿರಣ್. ವಾಪಸ್ ಇಲ್ಲಿಗೆ ಬರ್ತಾನೆ? ವಾಪಸ್ ಈಗ ಅದಕ್ಕೆ ಏನೋ ಒಂದು ಯಾರನ್ನಾನೋ ಒಬ್ಬರನ್ನ ಸರ್ಚ್ ಮಾಡೋ ರೀತಿ ಕಾಣ್ತಾ ಇದೆ. ಯಾಕಂದ್ರೆ ಇದು ಜೂನಿಯರ್ ಕರಡಿ ಮತ್ತೆ KP ಕಾಲರು ಬೇರ್ಪಟ್ಟಿ ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ ಓಡಾಡ್ತಾ ಇದೆ. ಮೊನ್ನೆ ಒಂದು ಘಟನೆ ನೋಡಿದ್ರೆ, ಮುಂದೆ ಹೇಳ್ತೀನಿ ನಿಮ್ಗೆ. ಅದನ್ನ ಮತ್ತೆ ಪೆನ್ಸಿಲ್ ಕೋರೆ ಅನ್ನೋದು ಬೇರ್ಪಟ್ಟಿದೆ, ಅದಕ್ಕೂ ಮದ ಇರ್ಬೋದು. ಮತ್ತೆ ಈಗ ಹೊಸದಾಗಿ ಒಂದು ಆನೆ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಅದಕ್ಕೇನಾದ್ರು ಹಿಂಬಾಲಿಸ್ತಾ ಇದ್ದಾನೋ ಏನಂತ ಗೊತ್ತಿಲ್ಲ. ಅದನ್ನ ಹಿಂಬಾಲಿಸ್ತಾ ಈಗ ಆತರ ಓಡಾಡುವಂತ ಭೀಮಾ ಅಲ್ಲ, ಮುಂಚೆ ಕ್ಯಾಪ್ಟನ್ನ ಹಿಂಬಾಲಿಸ್ತಾ ಓಡಾಡ್ಕೊಂಡಿತ್ತು ನಮ್ಮ ಸೈಡು. ಈಗ ಗ್ರೂಪಿಗೆ ಸೇರಿದ ನಂತರ ಅದು ಗ್ರೂಪ್ ಜೊತೆ ಖುಷಿಯಾಗಿತ್ತು, ಆರಾಮಾಗಿತ್ತು, ಗ್ರೂಪ್ ಒಟ್ಟಿಗೆ ಇತ್ತು ನಮ್ಮ ಭೀಮಾ. ಈಗ ಇದ್ದಕ್ಕಿದ್ದಂಗೆ ನಮ್ಮ ಬಿಕ್ಕೋಡ್ ಭಾಗ ಮತ್ತೆ ಬಿಕ್ಕೋಡಿಂದ ಎಲ್ಲ ಸುತ್ತಾಡ್ಕೊಂಡು ನಮ್ಮ ಅರೆಹಳ್ಳಿ ಗುಡ್ಬೆಟ್ಟ ಎಸ್ಟೇಟಿಗೆ ಬಂತು. ಗುಡ್ಬೆಟ್ಟ ಎಸ್ಟೇಟಿಂದ ಈಗ ಉದಯವಾರ ರಸ್ತೆನ ದಾಟಿ ಹೆಬ್ನಹಳ್ಳಿ, ಮಾಗಡಿ ಎಸ್ಟೇಟ್ ಕಡೆಗೆ ಇದೆ ಕಿರಣ್. ಈಗ ನಮ್ಮ ಭೀಮನ್ಗೆ ಒಂದು ಫೇವರೇಟ್ ಪ್ಲೇಸ್ ಅಂದ್ರೆ ಗುಡ್ಬೆಟ್ಟ ಎಸ್ಟೇಟ್ ಮತ್ತೆ ಬಿಕ್ಕೋಡ್ ಎಸ್ಟೇಟ್. ಬಿಕ್ಕೋಡ್ ಎಸ್ಟೇಟ್ ಇದೆ. ಯಾಕಂತ ಹೇಳಿದ್ರೆ ಬಿಕ್ಕೋಡು, ಜಗ್ಬೋರ್ನಹಳ್ಳಿ ಅನ್ನೋದು ಒಂದು ಕಾಡಾನೆಗಳಿಗೆ ಒಂದು ಒಳ್ಳೆ ಫುಡ್ ಸಿಕ್ಕುವಂತ ಜಾಗ. ಅದು ಇಲ್ಲಿಕ್ಕಿಂತ ಜಾಸ್ತಿ ಇಲ್ಲಿ ಒಂದು ಹಲಸಿನ ಹಣ್ಣು ಸೀಸನ್ನು ಮತ್ತೆ ಬೈನೆ ಮರಗಳು, ಅದನ್ನ ಒಂದು ತಿನ್ನೋಕೆ ಹಲಸಿನ ಹಣ್ಣು ಸೀಸನ್ ಅಲ್ಲಿ ಮಾತ್ರ ನಮ್ಮ ಸೈಡ್ ಇರುತ್ತೆ ಇದು. ಈಗ ನೋಡಿ, ಜೋಳ, ಕಬ್ಬು ಬೆಳೆಯೋದು, ರಾಗಿ ಬೆಳೆಯೋದು ಎಲ್ಲ ರೈತರು ಬಿಕ್ಕೋಡ್ ಸೈಡಲ್ಲಿ ಸ್ವಲ್ಪ ಅರೆಮಲ್ನಾಡು ಬರುತ್ತೆ, ಅಲ್ಲಿ ಬೆಳೆ ಜೋಳ ಎಲ್ಲ ಬೆಳೆಯೋದ್ರಿಂದ ಅಲ್ಲಿ ಸ್ವಲ್ಪ ಆನೆಗಳಿಗೆ ಒಂದೇ ನೀರು, ಡ್ಯಾಮ್ ಇದೆ ಅಲ್ಲಿ, ವಾಟರ್ ಸ್ಟಾಕ್ ಮಾಡೋದಂಥದ್ದು. ಹಾಗಾಗಿ ಬಿಕ್ಕೋಡಲ್ಲಿ ಒಂದು ವಾಸ್ತವ್ಯ ಹೂಡೋದು ಆನೆಗಳ ಒಂದು ಇದಿದೆ ಜಗ್ಬೋರ್ನಹಳ್ಳಿಲಿ. ಅಂದ್ರೆ ಜಗ್ಬೋರ್ನಹಳ್ಳಿ ಫಾರೆಸ್ಟ್ ಅಲ್ಲಿ ನೀಲಗಿರಿ ಮರ ಬಿಟ್ರೆ ಬೇರೆ ಯಾವ್ದು ಮರಗಳಿಲ್ಲ. ಆನೆಗೆ ಬೇಕಾಗುವಂತ ಫುಡ್ ಯಾವುದೂ ಇಲ್ಲ. ಅಂದ್ರೆ ರೈತರು ಬೆಳೆದಂತ ಬೆಳೆ ಅದಕ್ಕೆ ತುಂಬಾ ಒಂದು ರುಚಿನೂ ಸಿಕ್ಕಿದೆ, ಮತ್ತೆ ಅದಕ್ಕೆ ಪ್ರಿಯಕರವಾದ ಫುಡ್ಡು ಆಗಿದೆ, ಜೋಳ, ಕಬ್ಬು ಎಲ್ಲ. ಹಾಗಾಗಿ ಆನೆ ತುಂಬಾ ಟೈಮ್ ಅಲ್ಲೇ ಕಳೆಯುತ್ತೆ ಕಿರಣ್.
ಪೆನ್ಸಿಲ್ ಕೋರೆನ ಜೊತೆಲಿ ಇತ್ತಲ್ಲ ಭೀಮನ್ ಜೊತೆಲಿ ಅದಿಲ್ವಾ? ಇಲ್ಲ, ಯಾಕಂದ್ರೆ ಈಗ ಭೀಮ ತುಂಬಾ ಮದದಲ್ಲಿದೆ. ಮೊನ್ನೆ ಒಂದು ವಿಡಿಯೋ ವೈರಲ್ ಆಯ್ತು, ಒಂದು ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ದಬ್ಬೆಗಡಿ ಹತ್ರ ನಮ್ಮ ಹಿರೇಸಡಿ ನಾಗೇನಹಳ್ಳಿ ಭಾಗದಲ್ಲಿ ಜೂನಿಯರ್ ಕರಡಿ ಮತ್ತೆ ಅದ್ರ ಜೊತೆಗೊಂದು 2 ಗಂಡಾನೆಗಳು ಭೀಮನ್ ನೋಡಿ ಓಡೋಗ್ತವೆ. ಭೀಮ ಒಂದ್ ಕಡೆ ಹೋಗುತ್ತೆ, ಅದನ್ನ ನೋಡ್ಬಿಟ್ಟು ಅದು ಓಡೋಗ್ತಾ ಇದಾವೆ. ಹಾಗಾಗಿ ನಮ್ಮ ಭೀಮ ಒಂದು ತುಂಬಾ ಬಲಿಷ್ಠವಾದ ಆನೆ. ಅದು ತುಂಬಾ ಮದದಲ್ಲಿರೋ ಕಾರಣ ಯಾವುದೇ ಗಂಡಾನೆಗಳು ಅದ್ರ ಒಟ್ಟಿಗೆ ಇರ್ತಾ ಇಲ್ಲ ಈಗ. ಅಂದ್ರೆ ಹೆಣ್ಣಾನೆಗಳ ಗುಂಪಿರುತ್ತೆ, ಅದಕ್ಕೆ ಒಂದು ಕ್ಯಾಪ್ಟನ್ಶಿಪ್ ಆಗಿ ನಮ್ಮ ಭೀಮ ಇದ್ದಾನೆ. 3 ಗುಂಪಲ್ಲೂ ಸೇರ್ಕೊಂಡು ಈಗ ಹೀಟಿಗೆ ಬಂದಿರುವಂತ ಯಾವ್ದು ಹೆಣ್ಣಾನೆಗಳಿದಾವೆ ಆ ಗುಂಪಲ್ಲಿ ನಮ್ಮ ಭೀಮ ಇತ್ತು. ಈಗ ಮತ್ತೆ ಇದ್ದಕ್ಕಿದ್ದಂಗೆ ಇದು ಬೇರ್ಪಟ್ಟಿ ಓಡಾಡ್ತಿರೋದು ಕುತೂಹಲಕಾರಿ ವಿಷಯನೇ ಕಿರಣ್. ಈಗ 15 ದಿನದಲ್ಲಿ ನೋಡಿದ್ವಿ, ಡ್ರೋನ್ ಅಲ್ಲಿ ಸಿಕ್ಕಿತ್ತು, ಕ್ಯಾಪ್ಚರ್ ಆಗಿತ್ತು ಹೆಣ್ಣಾನೆ ಗುಂಪು ಜೊತೆ. ಹೌದು ಈಗ ಮತ್ತೆ ಬೇರ್ಪಟ್ಟಿ ಅದೊಂದು ಹುಡುಕ್ತಾ ಇದೆ ಒಂದು ಗಂಡ. ಹೌದು, ಏನಕ್ಕದು ಒಂಥರ ಭೀಮ ಸುಖ ಸುಮ್ನೆ ಓಡಾಡುವಂತ ಭೀಮ ಅಲ್ಲ. ಯಾಕೆ ಮತ್ತೇನಾದ್ರೂ ಹಳೆ ನೆನ್ಪು ಬಂತೋ, ಇಲ್ಲ ಕ್ಯಾಪ್ಟನ್ ನ ಹುಡುಕ್ತಾ ಇದೆಯೋ, ಇಲ್ಲ ಬೇರೆ ಯಾವ್ದಾದ್ರು ಹೊಸದಾಗಿ ಗಂಡಾನೆ ಬಂದಿದ್ಯೋ, ಹೊಸದಾಗಿ ಬಂದಿದೆ ಅಂತಾನು ನನ್ನ ಮಾಹಿತಿ ಬಂದಿದೆ ನಮ್ಗೆ. ಅದನ್ನ ಏನಾದ್ರೂ ಹೊಡೆದಾಟ ಮಾಡಕ್ಕೆ ಏನಾದ್ರೂ ಬೆರ್ಸಾಡ್ತಾ ಇದೆಯೋ ಅದನ್ನು ಹೇಳಕ್ಕಾಗಲ್ಲ ಕಿರಣ್. ಮುಂದಕ್ಕೆ ಗೊತ್ತಾಗುತ್ತೆ ಇದ್ರ ಮಾಹಿತಿ. ಯಾಕಂತ ಹೇಳಿದ್ರೆ ಸಕಲೇಶ್ಪುರ ತಾಲೂಕ್ ಹೈವೇ ದಾಟಕ್ಕೆ ಈಗ ಏನು 1-2 ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲಿಂದ ಹೈವೇ ದಾಟಿದ್ರೆ ನಮ್ಮ ವಡೂರ್ ಭಾಗಕ್ಕೆ ಹೋಗ್ತಾನೆ ನಮ್ಮ ಭೀಮ. ಈಗ ಭೀಮನ್ಗೆ ಬಿಟ್ರೆ ಮದ ಯಾವನೆಗೆ ಬಂದಿದೆ ಈ ಭಾಗದಲ್ಲಿ? ಈಗ ಮದ ಬಂದಿರುವಂತ ಆನೆ ಜೂನಿಯರ್ ಕರಡಿಗೆ ಮದ ಇಲ್ಲ, ಪೆನ್ಸಿಲ್ ಕೋರೆಗೆ ಮದ ಇತ್ತು. ಯಾಕಂತ ಹೇಳಿದ್ರೆ ಪೆನ್ಸಿಲ್ ಕೋರೆಗೆ ಮದ ಬಂದಿತ್ತು, ಶುರುವಾಗಿತ್ತು ಮೊನ್ನೆ 1 ತಿಂಗಳು 1.5 ತಿಂಗಳು ಆಯ್ತು. ಕ್ಯಾಪ್ಟನ್ ಮತ್ತೆ ಭೀಮ ಯಾವಾಗ ಕಾಳಗ ನಡೆಸ್ತಾ ಇತ್ತು ಆ ಸಂದರ್ಭದಲ್ಲಿ ಪೆನ್ಸಿಲ್ ಕೋರೆಗೂ ಮದ ಬಂದಿತ್ತು, ಅದೂ ಬೇರ್ಪಟ್ಟಿ ಓಡಾಡ್ಕೊಂಡಿತ್ತು. ಈಗ ಭೀಮ ಬಂದ್ಮೇಲೆ ಪೆನ್ಸಿಲ್ ಕೋರೆ ಗ್ರೂಪಿಗೆ ಸೇರ್ಪಡೋದು ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಭೀಮನ್ನ ಭಯ ಪಡುತ್ತೆ ಅದು. ಆ ಭೀಮ ಇರೋ ಜಾಗದಲ್ಲಿ ಪೆನ್ಸಿಲ್ ಕೋರೆ ಇರಲ್ಲ. ಮದ ಇಲ್ದಿರೋ ಸಮಯದಲ್ಲಿ ಒಟ್ಟಿಗೆ ಇರ್ತವೆ ಅದು ಎಲ್ಲ ಗಂಡಾನೆಗಳು ಕೂಡ. ಹೌದು, ಜೂನಿಯರ್ ಕರಡಿ ಮತ್ತೆ ಕೆಪಿ ಕಲರ್ ಕೂಡ ಬೇರ್ಪಟ್ಟಿ ಓಡಾಡ್ತಾ ಇದೆ ಈಗ. ಯಾಕಂದ್ರೆ ಭೀಮ ಅಷ್ಟು ಮದ ಇದೆ, ತುಂಬಾ ಮದ ಇದೆ. ಹಾಗಾಗಿ ಮತ್ತೆ ಉಳಿದಂತ ನಮ್ಮ ಹೆಣ್ಣಾನೆಗಳ ತಂಡನೂ ಕೂಡ ಇಲ್ಲೇ ಇದೆ, ಹತ್ತಿರದಲ್ಲಿದೆ. ಈಗ ಯಾಕೆ ಬೇರ್ಪಟ್ಟು ಓಡಾಡ್ತಿದೆ ಅಂತ ಹೇಳ್ಬಿಟ್ಟು ಕುತೂಹಲಕಾರಿ. ಈಗ ಮತ್ತೆ ವಾಪಸ್ ಈಗ ಪೆನ್ಸಿಲ್ ಕೋರೆ ಬರ್ಬೋದು, ಯಾಕಂದ್ರೆ ಭೀಮ ಒಂದ್ ಕಡೆ ಬೇರೆ ಕಡೆಗೆ ಹೋಗಿದೆ. ಈಗ ಪೆನ್ಸಿಲ್ ಕೋರೆ ಬಂದು ಈ ಗುಂಪಿಗೆ ಸೇರ್ಪಡ್ಬೋದು ಅನ್ನೋದು ಅನಿಸ್ತಾ ಇದೆ ಕಿರಣ್. ಇಲ್ಲಿ ಬೆಳೆ ನಾಶ ಆಗಿದೆ, ಬೈನೆ ಎಲ್ಲ ಮುರಿದಿದೆ. ಹೌದು, ಮತ್ತೆ ಈಗ ನೆನ್ನೆ ಒಂದು ವೈರಲ್ ಆಗ್ತಾ ಇದೆ ವಿಡಿಯೋ, 2 ಆನೆ ಮಧ್ಯದಲ್ಲಿ ಹೋಗ್ತಾ ಇರುತ್ತೆ, ಯಾರೋ ಸಿಗಾಕೋತಾರಲ್ಲ. ಹೌದು. ಅದು ಏನ್ ನ್ಯೂಸ್ ಸರ್ ಅದು? ಅದು ಮೊನ್ನೆ ದಿವಸ ರಾತ್ರಿ. ಹಂಗೆ ಬನ್ನಿ ಹೋಗೋಣ. ಹೌದು, ಮೊನ್ನೆ ದಿವಸ ರಾತ್ರಿ ಏನಾಗುತ್ತೆ ಅಂತ ಹೇಳಿದ್ರೆ ಕಿರಣ್, ಮೂಡ್ಗೆರೆಯಿಂದ ಒಬ್ರು ಈ ಕೆಫೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹುಡುಗರು. ಅವರು ರಾತ್ರಿ ಒಂದು 8-8:30 ಸಮಯದಲ್ಲಿ ಕಾನಹಳ್ಳಿ ಫಾರೆಸ್ಟ್ ಮೇಲ್ಗಡೆ ಬರ್ತಾರೆ ಅವರು. ಅಲ್ಲಿ ನಮ್ಮ 2 ಆನೆ ಇದೆ ಅಂತ ಮೆಸೇಜ್ ಇರುತ್ತೆ. ಅದು ಜೂನಿಯರ್ ಕರಡಿ ಮತ್ತೆ ಇನ್ನೊಂದು ಅದ್ರ ಜೊತೆಗೊಂದು ಗಂಡಾನೆ ಇದೆ, ಅದು ಒಟ್ಟಿಗೆ ಓಡಾಡ್ತಿರೋದ್ರಿಂದ. ಹೌದು, ಇದು ಅಡಿಕೆ ಮರ. ನಿನ್ನೆ ರಾತ್ರಿ ಒಂದು ಸಿಂಗಲ್ ಬಂದು ಮುರಿದಿರೋಂತ ಅಡಿಕೆ ಮರ ನೋಡಿ. ನಿನ್ನೆ ರಾತ್ರಿ ಒಂದು ಸಣ್ಣ ಆನೆ, ಇದು ದೊಡ್ಡ ಆನೆ ಯಾವ್ದು ಅಲ್ಲ, ಸಣ್ಣ ಆನೆ ಇದೆ ಇದು. ಮತ್ತೆ ಆ ಆನೆಗಳು ರಸ್ತೆಯಲ್ಲೇ ಓಡಾಡ್ಕೊಂಡಿರುತ್ತೆ. ಈ ಕಡೆ ಬದಿಲಿ ಯಾರೋ ಒಬ್ರು ಪ್ರಯಾಣ ಮಾಡ್ತಾ ಇರೋರು ಒಂದು ಕಾರಲ್ಲಿ ಕೂತಿರ್ತಾರೆ, ಆ ಕಡೆ ಲೋಕಲ್ ಭಾಗದವರು. ಇದಕ್ಕಿದ್ದಂಗೆ ಈ ರಸ್ತೆಯಲ್ಲಿ 2 ಕಾಡಾನೆಗಳು ಓಡಾಡ್ತಾ ಇರ್ತವೆ. ಅಂಥದ್ರಲ್ಲಿ ಸಡನ್ ಆಗಿ ಒಂದು ಏಕಾಏಕಿ ಬೈಕ್ ಸವಾರರು ಬಂದೇ ಬಿಡ್ತಾರೆ. ಆ ಬೈಕಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬೈಕಲ್ಲಿ ಇದ್ದಕ್ಕಿದ್ದಂಗೆ 2 ಆನೆ ಮಧ್ಯಕ್ಕೆ ಬಂದ್ಬಿಡ್ತಾರೆ. ಆವಾಗ ನೋಡಿ ಆ ಕಾಡಾನೆಗಳಿಗೂ ಎಷ್ಟು ಭಯ ಇದೆ ಅಂತ ಹೇಳಿ, ಸಡನ್ ಆಗಿ ಬೈಕ್ ಬಂದ ತಕ್ಷಣ ಒಂದು ಆನೆ ದಾರಿ ಬಿಟ್ಬಿಡುತ್ತೆ. ಇವ್ರು ಮಧ್ಯಕ್ಕೆ ಬರ್ತಾರೆ. ಮಧ್ಯಕ್ಕೆ ಬಂದಾಗ್ಲೂ ಕೂಡ ಇನ್ನೊಂದು ಆನೆ ಇತ್ತು, ಅದು ಅವ್ರ ಮೇಲೆ ದಾಳಿ ಮಾಡ್ಬೋದಿತ್ತು. ಆದ್ರೆ ಆ ಆನೆಗಳು ದಾಳಿ ಮಾಡೋದಿಲ್ಲ. ಯಾಕಂದ್ರೆ ಅವರ ಅದೃಷ್ಟ ಕೂಡ ಚೆನ್ನಾಗಿದೆ. ಮತ್ತೆ ಕಾಡಾನೆಗಳು ಕೂಡ ಆ ಒಂದೇಟಿಗೆ ಆ ಲೈಟ್ ಬೆಳಕು ಬಿದ್ದ ಕಾರಣ ಬೈಕಿಂದು ಅದು ಕೂಡ ಗಾಬರಿ ಆಗಿದೆ. ನಮ್ಗೇನೋ ಒಂದು ದಾಳಿ ಮಾಡಕ್ ಬಂದ್ಬಿಡ್ತೇನೋ ಏನೋ ವೆಹಿಕಲ್ ಅಂತ ಹೇಳ್ಬಿಟ್ಟು ಅದು ಕೂಡ ಭಯಭೀತ ಆಗಿರ್ಬೋದು. ಕಾಡಾನೆಗಳು ಕೂಡ ಮಧ್ಯಕ್ಕೆ ಬಂದ ತಕ್ಷಣ ಆ ಆನೆಗಳು ಸೈಡಿಗೆ ಹೋಗ್ತವೆ, ಮತ್ತೆ ವಾಪಸ್ ತಿರ್ಸ್ಕೊಂಡು ಅವರು ಕೂಡ ಹೋಗ್ತಾರೆ. ಆ ಯುವಕರು ಯಾರೇ ಆಗಿರ್ಬೋದು ಒಂದು ಧೈರ್ಯಶಾಲಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಬೇರೆಯವ್ರು ಆಗ್ತಾ ಇದ್ರೆ ಗಾಬರಿಯಾಗಿ ಅಲ್ಲೇ ಬೀಳ್ತಾ ಇದ್ರು ಕೂಡ ಅವ್ರ ಮೇಲೆ ದಾಳಿ ಆಗೋ ಒಂದು ಸಂಭಾವನೆ ತುಂಬಾ ಇತ್ತು ಕಿರಣ್. ಜೂನಿಯರ್ ಕರಡಿನೇ ಮಾಡಿರೋದು ಅದೆಲ್ಲ? ಇದು ಜೂನಿಯರ್ ಕರಡಿ ಅಲ್ಲ, ಜೂನಿಯರ್ ಕರಡಿ ಈಗ ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ ಇದೆ. ಇದು ಒಂದು ಯಾವ್ದೋ ಒಂದು ಸಣ್ಣ ಆನೆ ಇದೆ. ಸಣ್ಣ ಆನೆ ಈಗ ಒಂದು CC ಕ್ಯಾಮ್ರಾ ರೆಕಾರ್ಡ್ ಅಲ್ಲಿ ಅದರ ಒಂದು ಕಿರ್ಚೋದು ಅರ್ಚೋ ಸೌಂಡ್ ರೆಕಾರ್ಡ್ ಆಗಿದೆ, ಅದು ನಿಮ್ಗೆ ಕಳಿಸ್ತೀನಿ ನಾನು. ನಿನ್ನೆ ರಾತ್ರಿ ಇಲ್ಲಿ ನೋಡಿ 3 ತಂಡಗಳು ಇಲ್ಲೇ ಇದೆ. ಭುವನೇಶ್ವರಿ, ಬೀಟಮ್ಮ, ಓಲ್ಡ್ ಬೆಲ್ಟ್ ಅನ್ನೋ 3 ಗುಂಪು ಕಾಡಾನೆಗಳು ಕಿತ್ತಾವರ ಎಸ್ಟೇಟ್ ಅನ್ನೋ ಇಲ್ಲಿ ಒಂದು ಇದು ಕಿತ್ತಾವರ ಭಾಗ. ಇದು ಈ ಪಕ್ಕದ ಎಸ್ಟೇಟ್ ಅಲ್ಲೇ ಇದಾವೆ ಈಗ 3 ತಂಡಗಳು. ಅದರಲ್ಲಿ ಒಂದು ಬೇರ್ಪಟ್ಟಂತ ಆನೆ ನೋಡಿ, ಇಲ್ಲಿ ಕೆರೆ ಇದೆ, ನೀರ್ ಕುಡಿಯಕ್ ಬಂದಿದೆ. ಮಾಮೂಲಿ ಇದು ಕಾಡಾನೆಗಳು ಬರೋ ಜಾಗ. ಈಗ ಒಂದು 6-7 ಗಂಟೆ ಆದ್ರೆ ಇಲ್ಲೂ ಕೂಡ ಬರ್ಬೋದು ನೋಡಿ. ಈ ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂತ ಆನೆ ಇಲ್ಲೆಲ್ಲ ಓಡಾಡಿದೆ. ಇಲ್ಲಿ ಓಡಾಡ್ಬಿಟ್ಟು ಒಂದು ಅಡಕೆ ಮರನ ತುಂಡು ಮಾಡಿದೆ, ಪುಡಿ ಮಾಡಿಬಿಟ್ಟು ಆಮೇಲೆ ಅವರು ಯಾರೋ ನಮ್ಮ ಈ ತೋಟದ ಮಾಲೀಕರು ಸ್ವಲ್ಪ ಅಲ್ಲಿ ಪಟಾಕಿ ಹೊಡೆದ ಕಾರಣ ಏನಾಗಿದೆ, ರೋಡ್ ದಾಟಿ ಮತ್ತೆ ಗ್ರೂಪಿಗೆ ಹೋಗಿ ಸೇರ್ಪಟ್ಟಿದೆ ಕಿರಣ್. ಎಲ್ಲ ಈಗ 3 ತಂಡ ಇಲ್ಲೇ ಇದೆ, ಅಕ್ಕಪಕ್ಕದಲ್ಲೇ ಇದಾವೆ, ಎಲ್ಲ ಇದೆ. ನಿನ್ನೆ ಒಂದು ಸಿಂಗಲ್ ಸಣ್ಣಾನೆ ಇದು, ಯಾಕಂದ್ರೆ ಅದ್ರ ಹೆಜ್ಜೆ ನೋಡಿದೆ ನಾನು,
ತುಂಬಾ ಸಣ್ಣದಾಗೆ ಇದೆ. ಒಂದು 10-12 ವರ್ಷ ಇರ್ಬೋದು ಏಜ್. ಈಗ ಭೀಮಾ ಈ ಭಾಗದಲ್ಲಿ ಇದೇನೆ ಅಂದ್ರೆ ಬೇರೆ ಕಾಡಾನೆಗಳು ಬರೋ ಚಾನ್ಸಸ್ ಇರಲ್ಲ, ಏನಕ್ಕಂದ್ರೆ ಅದು ಬಿಡಲ್ಲ ಇಲ್ಲಿ ಹೊಸದಾಗ ಆನೆ ಬರೋಕೆ. ಹೌದು, ಅದೇ ಕಾರಣ ಆಗಿದೆ ಕಿರಣ್. ಅದು ವಾಪಸ್ಸು ಆ ಹೊಸ ಕಾಡಾನೆ ಏನಾದ್ರು ವಾಪಸ್ ಹೋಗಿರ್ಬೋದು, ಅದನ್ನ ಬೆರೆಸ್ಕೊಂಡು ಹಿಂಬಾಲಿಸ್ತಾ ಇದ್ದು ನಮ್ಮ ಭೀಮ ವಾಪಸ್ ಹೋದ್ನು ಅನ್ನೋದು. ಅದಕ್ಕೆ ಯಾಕಂದ್ರೆ ಬಿಕ್ಕೋಡು, ಗುಡ್ಬೆಟ್ಟ ಎಲ್ಲಾ ಕಡೆ ಸರ್ಚ್ ಮಾಡಿದೆ ಅದು. ಆ ಜಗ್ಬೋರ್ನಹಳ್ಳಿಲಿ ಸರ್ಚ್ ಮಾಡಿದೆ, ಅಲ್ಲೂ ಸಿಕ್ಕಿಲ್ಲ. ಮತ್ತೆ ಗುಡ್ಬೆಟ್ಟದಲ್ಲಿ ಒಂದು ಆನೆ ಇದೆ ಅಂತ ಮೆಸೇಜ್ ಇತ್ತು. ಆ ಆನೆ ಯಾವುದು ಅಂತ ಹೇಳ್ಬಿಟ್ಟು ಯಾರು ಕೂಡ ನೋಡಿರ್ಲಿಲ್ಲ, ಪ್ರತ್ಯಕ್ಷದರ್ಶಿಗಳು ಯಾರು ಇರ್ಲಿಲ್ಲ. ಆದ್ರೆ ಈ ಭೀಮ ಗುಡ್ಬೆಟ್ಟಕ್ಕೆ ಹೋದವನು ಸೀದಾ ಕಿರಳ್ಳಿ ಮಾಗಡಿ ಎಸ್ಟೇಟ್ ಕಡೆಗೆ ಹೋಗಿದ್ದಾನೆ. ಯಾಕಂದ್ರೆ ಕ್ಯಾಪ್ಟನ್ ಕೂಡ ಗುಡ್ಬೆಟ್ಟ ಎಸ್ಟೇಟ್ ಇಂದಾನೆ ಭೀಮ ಬಂದಿದ್ದು ಒಂದು ಸಂದರ್ಭದಲ್ಲಿ ಕ್ಯಾಪ್ಟನ್ ಓಡೋಗಿದ್ದು ಅದೇ ಭಾಗದಲ್ಲಿ, ಅದೇ ದಾರಿ. ಹಾಗಾಗಿ ಈ ಹೊಸದಾಗಿ ಬಂದಿರೋ ಕಾಡಾನೆ ಕೂಡ ಅದೇ ಭಾಗದಲ್ಲಿ ಹೋಗಿದೆ ಅಂತ ನಮ್ಮ ಅನಿಸಿಕೆ ಕಿರಣ್. ಈ ತರ ಎಸ್ಟೇಟ್ ಅಲ್ಲಿ ಈ ತರ ನೀರ್ಗಳು ಇಟ್ಟಿದಿರಲ್ಲ, ಹೌದು, ಇದು ಕೃಷಿಗೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ನೀರು ಎಲ್ಲ ಹೌದು. ವರ್ಕ್ ಬೇಸ್. ಈಗ ಇದು ಆನೆಗಳಿಗೆ ಅಂತ ಸುಮಾರು ಜನ ಎಸ್ಟೇಟ್ ಓನರ್ಗಳು ಮಾಡಿದಾರಂತೆ, ಅದು ನಿಜಾನಾ? ಆನೆಗಳಿಗಂತ ಹೇಳಿದ್ರೆ ಅದು ದೊಡ್ಡ ಹೊಟ್ಟೆ. ಈಗ ಆನೆಗಳು ಎಷ್ಟೋ ಒಂದು 100 ಈಗ 100-120 ಆನೆಗಳು ಮರಿಗೆಲ್ಲ ಸೇರಿದ್ರೆ 120 ಆನೆ ನಮ್ಮ ಮಲೆನಾಡು ಭಾಗ ಬೇಲೂರು ತಾಲೂಕಲ್ಲಿ ಇದಾವೆ. ಈ ಬೇಲೂರು ತಾಲೂಕಲ್ಲಿ ಏನಾಗುತ್ತಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ರೈತರೆಲ್ಲ ಈ ತರ ಗಿಡಕ್ಕೆ ಹೊಡಿಯಕ್ಕಂತ ಹೇಳ್ಬಿಟ್ಟು ಈ ತರ ನೀರ್ನ ಸಂಗ್ರಹ ಮಾಡ್ತಾರೆ, ಕೆರೆನ ಮಾಡ್ತಾರೆ. ಇದು ಸಾಕಾಗಲ್ಲ, ರೈತರಿಗೂ ಸಾಕಾಗಲ್ಲ. ಆದ್ರೆ ಇದು ಪ್ರಾಣಿಗಳಿಗೂ ಕೂಡ ನೀರು. ಇದು ಆನೆ ಮಾತ್ರ ಅಲ್ಲ, ರಾತ್ರಿ ಹೊತ್ತು ಜಿಂಕೆ ಆಗಿರ್ಬೋದು, ಕಾಡ್ಕೋಣಗಳು ಕೂಡ ಇಲ್ಲಿ ಬಂದಿದ್ದಾವೆ, ಅದು ನೀರು ಕುಡಿತವೆ. ಮತ್ತೆ ಹಕ್ಕಿಗಳಾಗಿರ್ಬೋದು, ಅದು ನೀರು ಕುಡಿತವೆ. ಇದು ಒಂದು ರೈತರು ಇವತ್ತು ಏನಾಗಿದ್ದಾರೆ ಅಂತ ಹೇಳಿದ್ರೆ ಒಂದು ತಾಯಿ ತರ. ಯಾವ ರೀತಿ ಈಗ ಭೂಮಿ ತಾಯಿ ನಮ್ಗೆ ಬೆಳೆ ಬೆಳೆದು ಕೊಡುತ್ತೆ, ಅದರಲ್ಲಿ ಭೂಮಿ ತಾಯಿ ಮೇಲ್ಗಡೆ ಬೆಳೆ ಹಾಕಿ ಬೆಳೆಯೋನೆ ಒಬ್ಬ ರೈತರ ತಾಯಿ ಒಂದು ಸ್ಥಾನದಲ್ಲಿ ಇವತ್ತು ನಮ್ಮ ರೈತರಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕಿರಣ್. ಯಾಕಂತ ಹೇಳಿದ್ರೆ ನೋಡಿ, ಈ ತರ ಕಾಡಲ್ಲಿ ಈ ತರ ಕೆರೆ ಇದ್ರೆ ಕಾಡು ಪ್ರಾಣಿಗಳು ಇದು ತೋಟಗಳಿಗೆ ಯಾಕೆ ಬರ್ತವೆ? ಅದಕ್ಕೂ ಒಂದು ಬಾಯಾರಿಕೆ ಆಗುತ್ತೆ, ಹೊಟ್ಟೆ ಹಸುವು ಆಗುತ್ತೆ, ಅದಕ್ಕೆ ತಿನ್ನಕ್ ಕಾಡಲ್ಲಿ ಏನೂ ಇಲ್ಲ. ಇವತ್ತು ರೈತರ ಒಂದು ಜಮೀನುಗಳಿಗೆ ಬಂದು ಈ ರೀತಿ ಮಾಡ್ತಾ ಇದೆ. ಇವತ್ತು ರೈತರು ಹೇಳ್ತಾ ಇರೋದು ದಾಳಿ ಮಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಇವತ್ತು ಆ ರೈತರು ಕೂಡ ಮನವಿ ಮಾಡ್ತಾ ಇರೋದು ಸರ್ಕಾರಕ್ಕೆಲ್ಲ, ನೋಡಿ ಇಂಥ ಒಂದು ಕಾರ್ಯಕ್ರಮನ ಕಾಡೋಳಿಕ್ ಮಾಡಿ, ಆ ಹೊಂಡ ತೋಡಿ ಅಲ್ಲೊಂದು ನೀರ್ ಸಂಗ್ರಹ ಮಾಡುವಂತ ವ್ಯವಸ್ಥೆನ ಮಾಡಿ, ಮತ್ತೆ ಅದಕ್ಕೆ ಬೇಕಾಗಿರುವಂತ ಫುಡ್ನ ಅಲ್ಲಿ ಕಾಡಲ್ಲಿ ಒಂದು ಎಸೆದ್ ಬಿಟ್ರು ಏನಾದ್ರು ಒಂದು ಬರುತ್ತೆ. ಜೋಳ ಆಗಿರ್ಬೋದು, ಕಬ್ಬಾಗಿರ್ಬೋದು, ಸುಮ್ನೆ ತಗೊಂಡೋಗಿ ಎಸೆದ್ರು ಬರುತ್ತೆ. ಕೇರಳ ಭಾಗದಿಂದ ಸುಳ್ಯ ಭಾಗಕ್ಕೆ ಕಾಡಾನೆಗಳು ಬರ್ತಾ ಇದೆ ಅಂತ ಹೇಳ್ತಾರೆ. ಹೌದು, ಮೋಸ್ಟ್ಲಿ ಇದೇ ಕಾರಣ ಇರ್ಬೋದು, ಅಲ್ಲಿ ಫುಡ್ ಇಲ್ಲದೆ ಇರ್ಬೋದು ಕಾಡಲ್ಲಿ. ಹೌದು, ಆ ಭಾಗದಿಂದ ಅದಕ್ಕೆ ಸುಳ್ಯ, ಪುತ್ತೂರು, ಈ ಬೆಳ್ತಂಗಡಿ ಭಾಗಕ್ಕೆ ಅವ್ರ ತೋಟಗಳಿಗೆ ಈಗ ಏನು ಕಾಫಿ ಮತ್ತೆ ಇದನ್ನು ತಿಂತಾ ಇದೆ, ಅಡಕೆನು ತಿಂತಾ ಇದೆ ಅಂತಾರೆ ಕಾಡಾನೆಗಳು. ಹೌದು. ಮೊನ್ನೆ ಒಬ್ರು ಹೇಳ್ತಾ ಇದ್ರು ನೋಡ್ದವ್ರು, ಈಗ ನೋಡಿ ಕಾಡಾನೆಗಳು ತಿನ್ನಕ್ ಏನು ಸಿಗ್ತಾ ಇದ್ದಾಗ ಈಗ ಮಂಗಗಳು ಇದಾವೆ. ಆ ಮಂಗಗಳು ಏನ್ ಮಾಡ್ತಾ ಇದಾವೆ, ಹಣ್ಣಾಗಿರೋ ನೋಡಿ, ಈಗ ಕಾಫಿ ಹಣ್ಣಾಗಿದೆ ಟೋಟಲಿ, ನೀವು ಅದನ್ನ ತೋರಿಸಿ ಜನಗಳಿಗೆ. ಅದು ಹಣ್ಣಾದ್ರೆ ಒಂಥರ ಸ್ವೀಟು ಇರುತ್ತೆ, ಒಂಥರ ಹೀಟು. ಅದು ಕೂಡ ಅದ್ರ ಬೀಜ ತುಂಬಾ ಹೀಟು, ಅದು ಕಚ್ಚಿ ತಿಂದ್ರೆ ಕಾಫಿದು. ಇದು ಕಾಡಾನೆಗಳು ಸೊಂಡ್ಲಲ್ಲಿ ಹಿಂಗ್ ತಗೊಂಡು ಉಕ್ಕಳ್ತವೆ, ಬೈಗೆ ಹಾಕೊಳ್ತವೆ, ತಿಂತವೆ. ಅದು ಲದ್ದಿಲ್ ಕೂಡ ಬೀಜಗಳು ಹಂಗೆ ಇರುತ್ತೆ ನೋಡಿ. ಕಾಫಿ ಎಷ್ಟು ಚೆನ್ನಾಗಿದೆ ನೋಡಿ, ಕಾಫಿ ಕ್ರಾಪ್ ಇದು ಫುಲ್ ಹಣ್ಣಾಗಿರುವಂತದ್ದು. ಮಂಗಗಳು ಪಾಪ ಅದಕ್ಕೆ ಮಂಗಗಳಿಗೂ ತಿನ್ನಕ್ ಏನು ಇಲ್ದಲೆ ಇದೇ ಕಾಫಿ ಹಣ್ಣ ತಿಂತಾ ಇದೆ ಇವತ್ತು. ಅದೊಂದು ನೋಡ್ತಾ ಇರ್ಬೋದು, ತೋರಿಸಿ ಜನಗಳಿಗೂ ಗೊತ್ತಾಗ್ಲಿ ಯಾವ ರೀತಿ ರೈತರ ಕಷ್ಟನೂ ಅರ್ಥ ಆಗ್ಬೇಕು. ಈಗ ಪ್ರಾಣಿಗಳಿಗೂ ಒಂದು ಸೇಫ್ ಜಾಗ ಬೇಕು. ಇದನ್ನ 2 ಕೇಂದ್ರ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಇದನ್ನ ರೈತರ ಕಷ್ಟನೂ ಒಂದು ಕಷ್ಟ ಅಂತ ತಿಳ್ಕೊಂಡು, ಸುಳ್ಯ ಆಗಿರ್ಬೋದು, ನಮ್ಮ ಸಕಲೇಶ್ಪುರ ಆಗಿರ್ಬೋದು, 2 ಕಡೆದು ರೈತರೇ. ಯಾಕಂತ ಹೇಳಿದ್ರೆ ಅವ್ರ ಕಡೆಯಿಂದ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮ್ಗೆ ಯಾವ ರೀತಿ ಇದೆ ಅಂತ. ಇವತ್ತು ನಮ್ಮ ರೈತರು ಇರೋ ಕಾರಣ ಇಲ್ಲಿ 5,000 ಮನೆಗಳಿದಾವೆ ನಮ್ಮ ಹೋಬಳಿಲಿ. 5,000 ಮನೆಯಲ್ಲಿ 4,000 ಮನೆಗಳು ತೋಟಕ್ಕೆ ಹೋಗಿ ಕೂಲಿ ಕೆಲಸ ಮಾಡಿ ಅವ್ರ ಹೊಟ್ಟೆನ ತುಂಬಿಸ್ಕೊಳ್ತಿರೋದು. ಅಂಥದ್ರಲ್ಲಿ ಇವತ್ತು ರೈತರು ಅವ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಇಲ್ಲಿಂದ ನೋಡಿ ದಾವಣಗೆರೆ, ಚಿತ್ರದುರ್ಗ, ಹುಬ್ಳಿ, ಬಳ್ಳಾರಿ, ಅಲ್ಲಿಂದ ಎಲ್ಲ ಮೆಣಸು ಕುಯ್ಯೋರಾಗಿರ್ಬೋದು, ಕಾಫಿ ಕುಯ್ಯೋರಾಗಿರ್ಬೋದು, ತೋಟದ ಕೆಲ್ಸಕ್ಕಾಗಿರ್ಬೋದು, ಎಲ್ಲರೂ ಅಲ್ಲಿಂದ ವಲಸೆ ಬರ್ತಾ ಇದ್ದಾರೆ. ಹಂಗಾಗಿ ಇಲ್ಲಿಯವ್ರಿಗೂ ಅನ್ನ ಹಾಕ್ತಿರೋದು ನಮ್ಮ ರೈತರೇ, ಮತ್ತೆ ಹೊರಗಡೆ ಅವ್ರಿಗೂ ಅನ್ನ ಹಾಕ್ತಿರೋದು ನಮ್ಮ ರೈತರು. ಯಾಕಂದ್ರೆ ಅವರು ಬದುಕಿರೋ ತನಕ 6 ತಿಂಗಳು ಸಮಯ ಅವ್ರು ಕೆಲಸ ಕೊಡ್ತಾರೆ ಇಲ್ಲಿ. ಹಾಗಾಗಿ ಇವತ್ತು ರೈತರೇ ಲಾಸಿಗೆ ಬಂದ್ಬಿಟ್ರೆ, ಅವರಿಗೆ ಒಂದು ಕ್ರಾಪ್ ಸರಿಯಾಗಿ ಸಿಕ್ಕಿಲ್ಲ ಅಂದ್ರೆ ಇವತ್ತು ಅವರು ಕೂಡ ಯಾವ ರೀತಿ ಬದುಕಬೇಕು? ಇದು ಒಂದು ಸರ್ಕಾರದಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಇವತ್ತು ಆನೆಗಳನ್ನ ದೂರಕ್ಕೂ ಆಗಲ್ಲ, ಯಾಕಂದ್ರೆ ಅದು ಪ್ರಾಣಿ ಇದೆ. ಅದ್ರ ಕಾಡಿಗೆ, ಅದರಲ್ಲಿ ಅವ್ರು ಇರೋ ವಾಸ ಇರುವಂತ ಕಾಡಲ್ಲಿ ಅದಕ್ಕೆ ಬೇಕಾಗುವಂತ ವ್ಯವಸ್ಥೆನ ಕೈ ಜೋಡಿಸಿ ಮನವಿ ಮಾಡ್ತೀವಿ. ಅದಕ್ಕೊಂದು ವ್ಯವಸ್ಥೆನ ಮಾಡಿ, ಯಾಕಂದ್ರೆ ಇದು ಪ್ರಾಣಿಗಳಿಗೆ ಸೇಫ್ ಜಾಗ ಅಲ್ಲ. ಬೇಗ ಆನೆಗಳಿಗೂ ಒಂದು ಸೇಫ್ ಝೋನ್ ನ ಹುಡುಕ್ಬಿಟ್ಟು ಅದನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳ್ಬಿಟ್ಟು, ನಾನು ಆನೆ ಪ್ರೇಮಿನೂ ಹೌದು. ರೈತರ ಒಂದು ಯೋಚನೆ ಮಾಡಕ್ ಹೋದ್ರೆ ಅದರಲ್ಲಿ ನಾವು ಹೊಟ್ಟೆ ತುಂಬಿಸ್ಕೊಳ್ತಿರುವಂತ ಇಲ್ಲಿಯ ಜನಗಳು, ಅವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿಯ ಒಬ್ರು ರೈತರಿಂದ ಎಷ್ಟೋ ಜನ, ಲಕ್ಷಾಂತರ ಜನ ಲೇಬರ್ಸು, ಮಿಡ್ಲ್ ಕ್ಲಾಸು ಫ್ಯಾಮಿಲಿಗಳು ಬದುಕ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಕೂಡ
ಕಾಳಜಿ ವಹಿಸಿ ಇದಕ್ಕೆ ಒಂದು ಒಳ್ಳೆ ಒಂದು ಪರಿಹಾರನ ದೊರಕಿಸ್ಕೊಡ್ಬೇಕಂತ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ಮನವಿ ಮಾಡ್ತೀನಿ ಕಿರಣ್. ಓಕೆ ಸರ್. ನಿಮ್ಮದು ವಿಕ್ರಾಂತ್